ನಮಸ್ಕಾರ, ನಾನು ಓಂ ಪ್ರಕಾಶ್ ನಾಯಕ್. ಅಶ್ವವೇಗ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಸ್ವಾತಿ ಮಾಲಿವಾಲ್ ಅನ್ನೋ ಹೆಸರು ಕಳೆದ 3-4 ದಿನಗಳಿಂದಲೂ ಇಡೀ ದೇಶದಲ್ಲಿ ಎಲ್ಲ ಕಡೆ ಚರ್ಚೆಯಲ್ಲಿದೆ. ಯಾಕೆ ಅಂದ್ರೆ ಈ ಸ್ವಾತಿ ಮಾಲಿವಾಲ್ ಮೇಲೆ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ನಿವಾಸದಲ್ಲಿ ಕೇಜ್ರಿವಾಲ್ ಅವರ ಆಪ್ತ ಕಾರ್ಯದರ್ಶಿ ಕುಮಾರ್ ಏನಿದ್ದಾರೆ, ವಿಬಿತ್ ಕುಮಾರ್, ಅವರು ಹಲ್ಲೆ ಮಾಡಿದ್ರು, ಅವ್ರನ್ನ ಕೆಟ್ಟದಾಗಿ ನಡೆಸ್ಕೊಂಡ್ರು ಅನ್ನೋ ಒಂದು ಆರೋಪ ಈಗ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಈ ಆರೋಪದಿಂದಲೇ ಈಗ ದೆಹಲಿಯ ಕೇಜ್ರಿವಾಲ್ ಅವರ ಆಪ್ತ ಕಾರ್ಯದರ್ಶಿ ಏನಿದ್ದಾರೆ ಅವ್ರ ಮೇಲೆ FIR ಕೂಡ ಆಗಿದೆ. ಸ್ವಾತಿ ಮಾಲಿವಾಲ್ ಈ ಬಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಕೊಟ್ಟು, ಇವರು ನನಗೆ 7-8 ಸಲ ಕಪಾಳಕ್ಕೆ ಹೊಡೆದ್ರು ಮತ್ತು ನನ್ನ ಎದೆಗೆ ಹೊಟ್ಟೆಗೆ ಎಲ್ಲ ಗುದ್ದಿದ್ರು, ಇದು ಎಷ್ಟು ಮಟ್ಟಿಗೆ ನಿಜ ಅನ್ನೋದನ್ನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದರ ಮಧ್ಯೆ ಈಗ ಏನ್ ವಿಬಿತ್ ಕುಮಾರ್ ಇದ್ದಾರೆ ಆಪ್ತ ಕಾರ್ಯದರ್ಶಿ, ಅವರು ಒಂದು ರಿವರ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ಅಂದ್ರೆ, ಈ ಸ್ವಾತಿ ಮಾಲಿವಾಲ್ ಅನ್ನೋ ಒಬ್ಬ ಮಹಿಳೆ, ಇವರು ಸಿಎಂ ನ ನಿವಾಸಕ್ಕೆ ಅನಧಿಕೃತವಾಗಿ ನುಗ್ಗಲು ಪ್ರಯತ್ನ ಮಾಡಿದ್ರು. ಅಲ್ಲಿನ ಒಬ್ಬ ಸಿಬ್ಬಂದಿ, ಏನು ರಕ್ಷಣಾ ಸಿಬ್ಬಂದಿ ಇರ್ತಾರೆ, ಅವರ ತಡೆಯೋದಕ್ಕೆ ಪ್ರಯತ್ನ ಪಟ್ಟರು, ಇವರು ನಿಲ್ಲಿಲ್ಲ. ಏನ್ ಮೊದಲಿಗೆ ಅವರು ಸಿಎಂ ನಿವಾಸಕ್ಕೆ ಬಂದ್ರಂತೆ. ಅವಾಗ ಅಲ್ಲೇನು ಗಾರ್ಡ್ ಇರ್ತಾರೆ, ಸೆಕ್ಯೂರಿಟಿ ಗಾರ್ಡ್, ಅವರು ಇವ್ರು ಹೇಳಿದಂತೆ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇದೆಯಾ ಅಂತ. ನಾನು ರಾಜ್ಯಸಭಾ ಸದಸ್ಯೆ, ನನಗೆ ಇಲ್ಲಿ ನಾನು ಬರೋದು ಇವತ್ತು, ನನಗೆ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿದ್ರು. ಆದ್ರೆ ಅಲ್ಲಿ ಅವ್ರು ತೆಗೆದು ನೋಡಿದಾಗ ಅಪಾಯಿಂಟ್ಮೆಂಟ್ ಇರಲಿಲ್ಲ. ಹಾಗಾಗಿ ನಿಮಗೆ ಬಿಡಕ್ ಆಗಲ್ಲ ಅಂತ ಹೇಳಿದ್ರು. ಆದ್ರೆ ಅವರು ಕೂಗಾಡಿ ನಾನು ಒಳಗಡೆ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ನುಗ್ಬಿಟ್ರಂತೆ. ಆಗ ಅವರು ಅನಿವಾರ್ಯವಾಗಿ ಅವಳನ್ನ ಒಂದು ವೇಟಿಂಗ್ ರೂಮ್ ನಲ್ಲಿ ಕೂರಿಸಿ, ಏನು ಆಪ್ತ ಕಾರ್ಯದರ್ಶಿ ವಿಬಿತ್ ಕುಮಾರ್ ಇದ್ದಾರೆ, ಅವರಿಗೆ ಇದು ಕೊಟ್ಟು, ಏನೋ ಅವರಿಗೆ ಒಂದು ಅವಳ ಬಗ್ಗೆ ಬಂದಿರೋ ಬಗ್ಗೆ ಸೂಚನೆ ಕೊಟ್ಟು, ಆಗ ಅವರು ಅವಳನ್ನ ಭೇಟಿಯಾಗಿ ಬಂದು ನಿಮಗೆ ಅಪಾಯಿಂಟ್ಮೆಂಟ್ ಇಲ್ಲ, ನೀವು ದಯವಿಟ್ಟು ಹೊರಟೋಗಿ ಅಂತ ಹೇಳಿ. ಆದ್ರೆ ಆ ಸಮಯದಲ್ಲಿ ಸ್ವಾತಿ ಮಾಲಿವಾಲ್ ನಾನು ಕೇಜ್ರಿವಾಲ್ ನೋಡ್ಲೇಬೇಕು, ನೀವು ತಡೆಯಂಗಿಲ್ಲ ಅಂತ ಹೇಳ್ಬಿಟ್ಟು ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ವಿಬಿತ್ ಕುಮಾರ್ ಅನಿವಾರ್ಯವಾಗಿ ಅವಳಿಗೆ ಅಡ್ಡ ನಿಂತು, ಸಿಎಂಗೆ ಇವರು ಏನಾದ್ರು ಮಾಡ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ರು. ಆಗ ಸ್ವಾತಿ ಮಾಲಿವಾಲ್ ಅವರ ಮೇಲೆ ಹಲ್ಲೆ ಮಾಡಿದ್ದು ಅಂತ ವಿಬಿತ್ ಕುಮಾರ್ ಈಗ ಅವಳ ಮೇಲೆ ಆರೋಪ ಮಾಡ್ತಾರೆ. ಈ ಬಗ್ಗೆ ಅವರು ಒಂದು FIR ಕೂಡ ಸ್ಟೇಷನ್ ಅಲ್ಲಿ ದರ್ಜ್ ಮಾಡಿದ್ದಾರೆ. ಹಾಗಾದ್ರೆ ಯಾರ್ದು ನಿಜ, ಯಾವ್ದು ಸುಳ್ಳು? ವಿಬಿತ್ ಕುಮಾರ್ ಏನ್ ಹೇಳಿದ್ದಾರೆ, ಇದು ಬಿಜೆಪಿಯವರು ಕೇಜ್ರಿವಾಲ್ ಅವರ ಮೇಲೆ ನಡೆಸಿರೋ ಸಂಚು, ಅವ್ರನ್ನ ಸಿಕ್ಸಾಗೋದಕ್ಕೆ ಸ್ವಾತಿ ಮಾಲಿವಾಲ್ ಅವ್ರನ್ನ ಅವ್ರು ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿನೇ ಸ್ವಾತಿ ಮಾಲಿವಾಲ್ ಅವರು ಅವ್ರ ಬಿಜೆಪಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಅವರ ಫೋನ್ ನಲ್ಲಿ ಇರುತ್ತೆ. ಆ ಫೋನ್ ಕಾಂಟ್ಯಾಕ್ಟ್ ನ ನೀವು ದಯವಿಟ್ಟು ಪರಿಶೀಲನೆ ಮಾಡಿ, ಅಲ್ಲಿ ನಿಮಗೆ ಎಲ್ಲಾ ಸತ್ಯ ಗೊತ್ತಾಗುತ್ತೆ ಅಂತ ಅವರು ಹೇಳಿದ್ದಾರೆ. ಫೋನ್ ಕಾಂಟ್ಯಾಕ್ಟ್ ಒಂದೇ ಅಲ್ಲ, ಸಿಎಂ ನಿವಾಸ ಅಂದ್ರೆ ಅಲ್ಲಿ ಎಷ್ಟೋ CCTVಗಳು ಇದ್ದೇ ಇರ್ತವೆ. CCTV ಅವ್ರು ಬಂದಿದ್ದು, ಅಲ್ಲಿ ಏನ್ ನಡೆದಿರಬಹುದು ಅಂದ್ರೆ ಮಾತುಕತೆಗಳು, ಯಾರಿಗೆ ಹೊಡೆದಿರ್ಬೋದು, ಅದೆಲ್ಲ CCTV ಕ್ಯಾಪ್ಚರ್ ಆಗಿರುತ್ತೆ. ನನ್ನ ಒಂದು ಅಂದಾಜಿನಂತೆ ಪೊಲೀಸರು ಆ CCTVಗಳನ್ನ ಒಂದು ಸಾಕ್ಷಿಯಾಗಿ ಪರಿಗಣಿಸಿ ಅದನ್ನ ಅವರು ಸರ್ಚ್ ಮಾಡಿದ್ರೆ, ಅದನ್ನ ನೋಡಿದ್ರೆ, ಅದನ್ನ ಶೋಧಿಸಿದ್ರೆ ಸತ್ಯ ಬಯಲಿಗೆ ಬರ್ಬೋದು ಅಂತ ಅನ್ಸುತ್ತೆ. ಇಲ್ಲಿ ಯಾರ ಮೇಲೆ ಹಲ್ಲೆ ಮಾಡಿದ್ದಾರೆ, ಯಾಕಾಗ ಹಲ್ಲೆ ಮಾಡಿದ್ದಾರೆ, ಈ ಪ್ರಕರಣ ಏನಕ್ಕೆ ನಡೀತು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕೇಜ್ರಿವಾಲ್ ಏನು ಕಳೆದ ವಾರ ಜೈಲಿಂದ ಬೇಲ್ ಮೇಲೆ ಬಿಡುಗಡೆ ಆದ್ರು, ಬರೀ 21 ದಿನಗಳ ಮಟ್ಟಿಗೆ ಮಾತ್ರ ಬಿಡುಗಡೆ ಆಗಿದ್ದಾರೆ. ಅದು ಚುನಾವಣೆಯ ಪ್ರಚಾರಕ್ಕೋಸ್ಕರ ಮಾತ್ರ ಅವ್ರನ್ನ ಸುಪ್ರೀಂ ಕೋರ್ಟ್ ರಿಲೀಸ್ ಮಾಡಿ. ಜೂನ್ 1ಕ್ಕೆ ಅವ್ರು ಮತ್ತೆ ಜೈಲಿಗೆ ಹೋಗ್ಬೇಕಾಗುತ್ತೆ. ಆ ಮಧ್ಯೆ ಕೇಜ್ರಿವಾಲ್ ದೇಶಾದ್ಯಂತ ಸುತ್ತಿ ಬಿಜೆಪಿ ವಿರುದ್ಧ ಒಂದು ಅಂದ್ರೆ ಇಂಡಿಯಾ ಕೂಟದ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಚಾರವನ್ನು ನಿಲ್ಲಿಸೋದಕ್ಕೆ ಮತ್ತು ಆಮ್ ಆದ್ಮಿ ಪಕ್ಷ ಮತ್ತು ಕೇಜ್ರಿವಾಲ್ ಅವರ ವಿರುದ್ಧ ಜನಾಭಿಪ್ರಾಯ ಮೂಡಿಸೋದಕ್ಕೆ ಈ ರೀತಿಯ ಒಂದು ಸಂಚು ನಡೀತಾ ಇದೆ ಅಂತ ಹೇಳ್ಬಿಟ್ಟು ವಿಬಿತ್ ಕುಮಾರ್ ಆರೋಪ ಮಾಡಿದ್ದಾರೆ. ಈ ಆರೋಪ ಎಷ್ಟು ಮಟ್ಟಿಗೆ ನಿಜ ಮತ್ತು ಸ್ವಾತಿ ಮಾಲಿವಾಲ್ ಅವರು ಅಲ್ಲಿ ಯಾಕೆ ಹೋಗಿದ್ರು, ಅವ್ರ ಮೇಲೆ ಏನಕ್ಕೆ ಹಲ್ಲೆ ನಡೀತು, ಒಂದ್ ವೇಳೆ ವಿಬಿತ್ ಕುಮಾರ್ ಹೊಡೆದಿದ್ರು, ಯಾಕೆ ಹೊಡೆದ್ರು, ಇವ್ರೇನ್ ಮಾಡಿದ್ರು, ಅವ್ರೇನ್ ಮಾಡಿದ್ರು, ಇದೆಲ್ಲಾ ವಿಷಯಗಳನ್ನ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿದ್ರೆ ಮಾತ್ರ ಇಲ್ಲಿ ಸತ್ಯ ಬಯಲಿಗೆ ಸಾಧ್ಯ. ಇಲ್ಲದಿದ್ರೆ ಸತ್ಯ ಮುಚ್ಚೋಗ್ಬಿಡುತ್ತೆ. ಹಾಗಾಗದಿರ್ಲಿ, ಸತ್ಯ ಹೊರಗಡೆ ಬರಲಿ ಅಂತ ಅಶ್ವವೇಗ ನ್ಯೂಸ್ ಆಶಿಸುತ್ತೆ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.